best audio experience, please use headphones. ದುರ್ಗುಣ ಮನದಲ್ಲಿ ದುರ್ಜನರೆದರಲ್ಲಿ ಪಾಪದ ಅಲೆಗಳೆದ ಕಾಣದ ಇರುಳಲ್ಲಿ ದ್ವೇಷದ ಗುಂಡಿಗೆ ಪ್ರಾಣವ ಬಲಿ ಪಡೆದ ಪ್ರಾಯದ ಬಾಲಕ ಪಾಪವ ನೋಡುತ್ತ ನಿಂತರು ನಡಗುತ್ತಾ ದ್ವೇಷದ ಬೆಂಕಿಯ ಜ್ವಾಲೆಯ ನಡುವರಿಗೆ ಐದಿತು ಮನಾಚಿತ್ತ ನನ್ನ ಮಗನೇ ಅಂತ ಕರ್ಕೊಂಡ್ಬಂದಿದೀಯ ಕೊಡ್ಮವ ಸೀರಿಯಲ್ ಗುರಿ ತಪ್ಪಿತ್ತಮ್ಮವ ಏನನ್ ಸುರೇಶ ಈಗ ಮುಗ್ತಾ ಕೆಲಸ? ಫಾರೆಸ್ಟ್ ಆಫೀಸರ್ ಕರೆದಿದ್ರು, ಅದಕ್ಕೆ ಲೇಟ್ ಆಯ್ತು. ಸೀನಾ ಇಲ್ಲಿ? ಯಾರು ಬಿಡಿಸಿನೇನಾ? ಕೊಡೋಕ್ ನನ್ನ ಮಗ. ಏನೋ ಕಂಡಲದಕ್ಕೂ ಕಾನ್ ತುಂಬ ಬೇಲಿ ಹಾಕಿಯಾ? ಕಾನೇನು ನಿಮ್ಮ ಅಪ್ಪಂದ? ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬೇಲಿ ಕಿತ್ತಾಗದೆ ಇರೋ. ಜಾಗ ನಮ್ಮಪ್ಪಂದಲ್ಲ, ಆದ್ರೂ ಬೇಲಿ ಹಾಕಿದ್ದೀನಿ. ಕಾನೆ ನಿಮ್ಮಪ್ಪಂದೇನೋ? ನನ್ನ ಹತ್ರನೇ ಗೊಂಚಲಿ ಮಾತಾಡ್ತೀಯ? ಬಿಡ 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 ಮಾರಾಯ, ಬಿಡಲ್ಲ ಮಣ್ಣ. ಮಳ್ಳ ಅಂತ ಗೊತ್ತಿಲ್ಲನಾ? ಹೆಂಡ ಕುಡ್ಕೊಂಡು ಮಕ್ಕಳೆಲ್ಲ ಮಾತಾಡ್ತಾನೆ. ಕಂಡಲದಕ್ಕೂ ಕಾನ್ ತುಂಬ ಬೇಲಿ ಹಾಕಿಯಾ? ಕಾನೇ ನಿಮ್ಮ ಅಪ್ಪಂದ? ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬೇಲಿ ಕಿತ್ತಾಗದೆ ಇರೋ. ನೀ ಏನು ಮಾತಾಡ್ಬೇಡ, ನಾ ಮಾತಾಡ್ತೀನಿ ಅಲ್ಲಿ. ಇನ್ನು ನಡೆಯೋ ಬಾವ, ನಾನು ನೋಡ್ಕೊಂತೀನಿ. ಬೋಳಿ ಮಗ ಎದುರಿಗೆ ಸತ್ಯನಲ್ಲ. ಸುಮ್ಮನೆ ಬಾರ ಮರ್ಯ. ಏಯ್ ಆ ಬಿಡಿ ಬಿಸಾಕ. ಇವತ್ತು ಮಾತು ಬಡ್ಡಿ ಕೇಳ್ತಾನೆ, ಬಡ್ಡಿ ಮಗ. ಸೊಕ್ಕಿನ ಅಡಿಕೆ. ಈ ಕುಡುಕ್ ನನ್ನ ಮಗನೇ ಅಂತ ಕರ್ಕೊಂಡ್ಬಂದಿದೀಯ. ಓದಲುದ್ದಕ್ಕೂ ಗಲಾಟೆ. ನಿನ್ನೆ ಎಂತ ಬೆಂಕಿ ಗಾರ್ಡ್ ಸುರೇಶನ್ ಜೊತೆ ಜಗಳ ಮಾಡ್ಕೊಂಡಿದ್ಯಾ? ನಾನೇನು ಹೋಗಿಲ್ಲ,
ಅವನೇ ಜಗಳಕ್ಕೆ ಬಂದ. ನೀರ ಬಾಯಿ ಮುಚ್ಚು. ಮೊನ್ನೆ ನೋಡಿದ್ರೆ ಆ ಪಂಚಾಯತಿಲಿ ಕಿರಿಕಿರಿ ಮಾಡ್ಕೊಂಡಿದ್ಯಾ. ನೋಡು, ಬೆಳಗ್ಗೆನೆ ಕುಡ್ಕೊಂಡ್ ಬಂದಿದ್ದಾನೆ. ನಡಿ ನಡಿ, ಜಾಗ ಖಾಲಿ ಮಾಡಿ ಇಲ್ಲಿಂದ. ಅಯ್ಯ, ಇವಂದು ಆಸ್ತಿ ಪತ್ರ ಸಾಲ ಕಟ್ಟಿ ಬಿಡಿಸ್ಕೊಂಡೋಗ ಕೇಳು. ಮತ್ತೇನ್ ನೋಡ್ತೀಯಾ? ನಡಿಯಾ. ಸೀನಾ ಇರ್ಬೋದ್ರಯ್ಯ ಅಂಚೆ ಮನೆ ಹತ್ರ ಬರಕ್ಕೆ ಹೇಳ್ಯಾರ, ಹೋಗ್ಬತ್ತೀನ. ಆ ಮುಂಡೆಗಂಡನ ಹಂದಿ ಒಳ್ಳೆ ಸಸಿನೇ ನೋಡಿ ಸಿಗ್ದಾಕೈತೆ. ಆ 50 ಗಿಡ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಹೌದಯ್ಯ. ಬಡ್ಡಿ ಮಗಂದ ಆ ಕಾನ್ ಕಡೆಯಿಂದ ಬಂದು ಆ ಮಾವಿನ ಮರದ ಬಡ್ಡೆಲೆ ದಾಟೋದು ಅಂದಾಜು ಮಾಡಿ ಕಟ್ಟು. ಅದು ಒಂದೇ ಒಂಟಿಗೆ ಅದನ್ನ ಒಂದು ತೆಗೆದ್ರೆ ಎಲ್ಲ ಸರಿ ಐತೆ. ಅಯ್ಯ, ಅದಕ್ಕೆ ಲಕ್ತಾಗಿ ಕೊಯ್ ಕಟ್ಟಕ್ಕೆ ಸೀನಾನೇ ಸರಿ. ಅವನ್ನ ಕರ್ಕೊಂಡು ಹೋಗ್ತೀನಿ. ಮತ್ತ ಆ ಕುಡ್ಕ ಎಂತಕ? ಆಯ್ತು, ಎಂತಾರ ಮಾಡಿ ಆ ಹಂದಿನೊಂದು ತೆಗಿರಿ. ಇಲ್ಲೇ ಹೋಗಿತ್ ನೋಡ, ಹೆಜ್ಜೆ ಐತೆ. ಬಗ್ಗನ್ ನಡಿ ನೀನು. ಅದೆಲ್ ದಾಟದ್ ಗೊತ್ತು ನನಗೆ. ಈ ಪಾಪಿ ಹಂದಿ ಒಂದು ತೆಗೆದಿದ್ರಾಗಿದ್ದಲ್ಲೋ. ಮಗ್ಲು ಹೊಡಿಯ ಅಂತಡಿ ಇವತ್ತು ಅದ್ರದ್ದು. ಕುರ್ಮವಾ, ಈ ಕಡೆ ಬಾ. ಇನ್ನೊಂಚೂರು ಬಗ್ಗನಳೆ ಕಪ್ಪಾತ. ಗುರಿ ಸರಿ ಐತಲ್ಲ. ಸೀರನ್ ಗುರಿ ತಪ್ಪಿತ್ತಮ್ಮ. ಇವತ್ತು ಮಾತ್ರ ಶಿಕಾರಿ ಪಕ್ಕ ಕಣ. ಮನಿಗದನ ಬಾಕ್ ಮಸ್ತಿಡು. ಎಲ್ಲಿಗೆ ಹೊರಟೋ ಅಣ್ಣ? ಸೀನಾ, ಸೀನಾ. ಅವನ್ ಅವಾಗ್ಲೇ ಕೋವಿ ತಗೊಂಡ್ ಹೋದ. ಕೋವಿ ತಗೊಂಡು ಹೋದ್ನಾ? ಅವನಿಗೆಂತೂ ಬುದ್ಧಿ ಇಲ್ಲ ಮಾವ, ನಿಂಗೂ ತಲೆ ಇಲ್ಲ. ಶಿಕಾರಿ ಮಾಡ್ಕಿ ಬಂದ್ರೆ 1 kg ಎಳಿತೀಯ, ನಂಗೆ ತಲೆ ಇಲ್ಲ ಅಂತ ಹೇಳ್ತೀಯ. ನಾ ಹುಟ್ಟಿ ನಾನು ಕೂದಲು ಉದ್ರೋದ್ ಮೇಲೆ ಹುಡ್ದವಲ್ಲ, ನಂಗೆ ಪಾಠ ಹೇಳ್ತವೆ. ಇವೇಂತಕ್ಕೆ ಇಲ್ಲಿ ಬಂದ ಮರೆಯ? ಅಲ್ಲ, ಸತ್ತೇ ಹೋಗ್ಯಾನ. ಎದಿಗೆ ಗುಂಡ್ ಬಿದ್ರೆ ಬದುಕ್ತಾನೇನಾ? ನಾನು ಇಬ್ಬದ್ರಿಗೆ ಹೇಳ್ಬತ್ತೀನಿ. ಆ ಕೋವಿನ ಬಿಚ್ಚಿ ಮೊಡ್ಸಿಗಾಕು. ಅವನು ಯಾಕೋ ಮಾರಾಯ ಅಲ್ಲೋಗಿದ್ದ ಸಾಯಕ್ಕೆ. ಬೀಡಿ ಬಿಸಾಕ ಮರೆಯ. ತಗೋ. ಬೇಗ ಬೇಗ ಹಿಡಿ ಹಿಡಿ.
ಇದಕ್ಕಿಂತ ವಜದನಲ್ಲ ಮರೇವ. ತಗೋ ಇಲ್ಲಿ. ಕಡ ಬಾ. ಹಂದಿ ಕೋವಿ ಕಟ್ಟೆ ಈ ಮುಡೆಗಂಡು ಬಂದು ಸತ್ನಲ್ಲ ಗ್ರಹಚಾರ. ಕಾನೂರಲ್ಲಿ ಸೀನನ್ ಕೆಣಕಿ ಉಳ್ದವ್ರು ಯಾರೋ ನೀನು ನೋಡಿಲ್ಲ ಸುರೇಶ ಹೆಂಗ್ ಸತ್ತ? ವೀರಭದ್ರಯ್ಯ ಕಟ್ಟಿದ ಕೋವಿದಾಟ್ ಸತ್ತ. ಯಾರ ಮನೋಚಿತ್ತನ್ನು ಟ್ರಿಗರ್ ಮಾಡಬೇಡಿ. ಗುರಿ ಯಾರಿಗೆ ಆಗಿದ್ರು ಅದ್ರ ಪರಿಣಾಮ ಆಗೋದು ಟ್ರಿಗರ್ ಮಾಡ್ದವನ್ಗೇನೆ. ಅದೇ ರೀತಿ ಸೀನನ ದ್ವೇಷಕ್ಕೆ ಇಬ್ಬರು ಬಲಿಯಾದ ಮಲೆನಾಡ ಮಡಿಲ ಕ್ರೌರ್ಯದ ಕಥೆನೇ ಈ ಮನೋಚಿತ್ತ.